ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಆಯ್ತಾ ಆ 8 ಕ್ಷೇತ್ರಗಳು. ಬಿಜೆಪಿಯಿಂದ ಅಷ್ಟ ಕ್ಷೇತ್ರಗಳ ಕೈವಶ ನಿಜಕ್ಕೂ ಕಷ್ಟನಾ? 8 ಕ್ಷೇತ್ರಗಳಿಗಾಗಿ ಕಾಂಗ್ರೆಸ್ ರಣತಂತ್ರ ಹೇಗಿರಲಿದೆ ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 2019ರಲ್ಲಿ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಇಲ್ಲದಿದ್ದರೂ ಕೂಡ ಬಿಜೆಪಿ ಲೋಕಸಭಾ ಚುನಾವಣೆಯ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25ನ ಗೆದ್ಕತ್ತು. ಈಗ ಮೈತ್ರಿ ನೋಡ್ರೆ ಹಾಸನನೂ ಅವ್ರ ಲೆಕ್ಕಾಚಾರ, ಮಂಡ್ಯನೂ ಅವ್ರ ಲೆಕ್ಕಾಚಾರ. ಯಾಕೆಂದರೆ ಸುಮಲತಾ ಅವರು ಬಿ ಜೆ ಪಿಗೆ ಬೆಂಬಲ, ಹಾಸನ ಪ್ರಜ್ವಲ್ ರೇವಣ್ಣ ಅವರು ಆಬ್ವಿಯಸ್ಲಿ ಮೈತ್ರಿ. 28ರಲ್ಲಿ 27 ಬಿ ಜೆ ಪಿ ಕಡೆನೇ ಐತೆ. ಹೆಚ್ಚು ಕಡಿಮೆ ಒಂದೇ ಒಂದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು. ಸದ್ಯದ ಸನ್ನಿವೇಶಕ್ಕೆ ಹೇಗಾದರೂ ಮಾಡಿ ಬಿಜೆಪಿ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಬಿಜೆಪಿಗೆ ಟಕ್ಕರನ್ನು ಕೊಡ್ಬೋದು. ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಮಕಡೆ ಬಲಗಿಸಿದ್ವಿ. ಅವ್ರದ್ದೇ ಸರ್ಕಾರ ಇದ್ದರೂ 66 ಸ್ಥಾನಕ್ಕೆ ಅವ್ರು ಕುಸಿಯುವಂತೆ ಮಾಡ್ಕೊಂಡ್ವಿ. ಹೀಗಾಗಿ ನಾವು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರ್ತೀವಿ, ಲೋಕಸಭಾ ಚುನಾವಣೆಯಲ್ಲಿ ಕೂಡ ಯಶಸ್ಸನ್ನು ಸಾಧಿಸ್ತೀವಿ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಆದರೆ ಒಂದಷ್ಟು ಕ್ಷೇತ್ರಗಳು ಸದ್ಯದ ಮಾಹಿತಿ ಪ್ರಕಾರ 8 ಕ್ಷೇತ್ರಗಳನ್ನು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ವಶಪಡಿಸ್ಕೊಳ್ಳೋದು ಕಷ್ಟ ಅನ್ನೋ ಮಾತುಗಳು ಕೇಳಬರ್ತದೆ. ಹಾಗಾದರೆ ಆ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದರೆ, ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಅನಂತಕುಮಾರ್ ಹೆಗಡೆ ಅವರು ಅಂತ ಹೇಳ್ತಾ ಇಲ್ಲ, ಅನಂತಕುಮಾರ್ ಹೆಗಡೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಬಿ ಜೆ ಪಿಗೆ ಅತ್ಯಂತ ಬಲಿಷ್ಠವಾದಂಥ ಕ್ಷೇತ್ರ. 2009, 14, 19ರಲ್ಲಿ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಹ್ಯಾಟ್ರಿಕ್ ಸಾಧನೆ ಮಾಡೋರೆ. 2019ರಲ್ಲಿ ಅನಂತಕುಮಾರ್ ಹೆಗಡೆ 7,86,042 ಮತಗಳನ್ನು ಗಳಿಸ್ಕೊಂಡ್ರೆ ಜೆ ಡಿ ಎಸ್ ಅಭ್ಯರ್ಥಿ ಆನಂದ್ ಅಸ್ನೋಟಿಗ 3,06,393 ಮತ ಪಡೆದಿದ್ರು. ಹೀಗಾಗಿ ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಹೇಳಬಹುದು, ಅಭ್ಯರ್ಥಿ ಬದಲಾದರೂ ಕೂಡ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಎಂ ಪಿ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ, ನಳಿನ್ ಕುಮಾರ್ ಕಟೀಲ್ ಅವರು. ಆದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಅತಿ ದೊಡ್ಡ ಗೆಲುವನ್ನು ತಂದುಕೊಡುವಂಥ ಕ್ಷೇತ್ರ. ಅಂದರೆ ಹೇಳಿ ಕೇಳಿ ಹಿಂದುತ್ವದ ಕ್ಷೇತ್ರ. ಹೀಗಾಗಿ ಜಿಲ್ಲೆಯಲ್ಲಿ ಧನಂಜಯ್ ಕುಮಾರ್ 4 ಅವಧಿಯಲ್ಲಿ ಗೆದ್ದರೆ ಡಿ ವಿ ಸದಾನಂದ ಗೌಡ 1 ಬಾರಿ ಗೆಲುವು ಸಾಧಿಸಿದರು. ಇನ್ನು ನಳಿನ್ ಕುಮಾರ್ ಕಟೀಲ್ ಕಳೆದ 3 ಅವಧಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರೋದು ವಿಶೇಷ. ಹೀಗಾಗಿ ಕಳೆದ 8 ಅವಧಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸತತವಾಗಿ ಗೆಲ್ತಾ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ಕಳೆದ 8 ಬಾರಿಯಿಂದ ಕೂಡ. ಹೀಗಾಗಿ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಬದಲು ನವೀನ್ ಕುಮಾರ್ ಕಟೀಲಿಗೆ ಟಿಕೆಟ್ ಕೊಟ್ಟರು ರಿಸಲ್ಟ್ ಮಾಡ್ಕೋತಾರೆ ಬಿ ಜೆ ಪಿ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಇನ್ನು 3ನೇ ಕ್ಷೇತ್ರ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರ. ಆಬ್ವಿಯಸ್ಲಿ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು ಹಾಗೆ ಸಂಸದರು. ಇಲ್ಲಿ ಕೂಡ ಲೆಕ್ಕಾಚಾರ ಒಂದಷ್ಟು ವ್ಯತ್ಯಾಸ ಆಗೋ ಸಾಧ್ಯತೆಗಳು ಇಲ್ಲ. ಅಭ್ಯರ್ಥಿ ಯಾರೇ ಆದರೂ ಬಿ ಜೆ ಪಿ ಒಂದು ರೀತಿಯಲ್ಲಿ ಭದ್ರಕೋಟೆ ಅಂತಲೇ ಹೇಳ್ಬೋದು. ಆದರೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬಿಟ್ರು ಜನ. 4 ಸಲ ಗೆದ್ದಿದ್ದು ಸಿ ಟಿ ರವಿ ಅವ್ರನ್ನ ಸೋಲಿಸ್ಬಿಟ್ಟು ಸೈಲೆಂಟ್ ಮಾಡಿಬಿಟ್ಟು ಎಚ್ ಡಿ ತಮ್ಮಯ್ಯ ಅವ್ರನ್ನ ಗೆಲ್ಲಿಸ್ಬಿಟ್ರು. ಹೀಗಾಗಿ ವಿಧಾನಸಭೆಯಲ್ಲೂ ಇಂಥದ್ದೊಂದು ಮ್ಯಾಜಿಕ್ ನಡೆದಿತ್ತು, ಅದು ಲೋಕಸಭೆಯಲ್ಲೂ ನಡೆಯುತ್ತಾ ಅನ್ನೋ ಚರ್ಚೆಗಳು. ಆದರೂ ಕಾಂಗ್ರೆಸ್ ಪಾಲಿಗೆ ಸದ್ಯದ ಮಟ್ಟಿಗೆ ಒಂದಷ್ಟು ಸವಾಲನ್ನು ತಂದುಕೊಡುವ ಕ್ಷೇತ್ರ ಅಂತಲೇ ಹೇಳ್ಬೋದು ಚಿಕ್ಕಮಗಳೂರು ಮತ್ತು ಉಡುಪಿ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ಮೈತ್ರಿ. ಪ್ರಜ್ವಲ್ ರೇವಣ್ಣ ಅವರು ಅಂದರೆ ಒಂದಷ್ಟು ವಿರೋಧ ಅಂತ ಕೇಳಿಬರುತ್ತೆ. ಅದರ ಹೊರತಾಗಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಬಿ ಜೆ ಪಿಯಿಂದ ಕೂಡ ಸೂಕ್ತ ಅಭ್ಯರ್ಥಿಗಳು ಬರಬೇಕಾ ಮೈತ್ರಿಯಿಂದ, ಇಲ್ಲ ಜೆ ಡಿ ಎಸ್ಗೆ ಕೊಡಬೇಕಾ, ದೇವೇಗೌಡರು ನಿಂತ್ಕೋಬೇಕಾ, ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು 1991ರಲ್ಲಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರು. ನಂತರ 98, 2004, 2009, 2014, 2019 ಸತತವಾಗಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ತಾ ಬಂದಿದೆ. ಈ ಬಾರಿ ಹಾಸನದಲ್ಲಿ ಜೆ ಡಿ ಎಸ್ ಪರವಾದ ಅಲೆ ಇದೆ ಅನ್ನೋದು ವಿಧಾನಸಭೆಯಲ್ಲಿ ಪ್ರೂವ್ ಆಗಿತ್ತು. ಸ್ವರೂಪ್ ಗೆದ್ದರು ಪ್ರೀತಮ್ ಗೌಡ್ರ ವಿರುದ್ಧ. ಹೀಗಾಗಿ ಇಲ್ಲಿ ಬಿ ಜೆ ಪಿ ಎಂಥ ಲೆಕ್ಕಾಚಾರವನ್ನು ಮಾಡುತ್ತೆ ಸಂಪೂರ್ಣವಾಗಿ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಚ್ಚಾಡದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಮಾಡುತ್ತಾ ಅನ್ನೋದು ಕೂಡ ಪ್ರಶ್ನೆ. ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಕೂಡ ಈ ಚುನಾವಣೆ ನಿರ್ಧಾರವಾಗಲಿದೆ ಹಾಸನ ಕ್ಷೇತ್ರ. ಇನ್ನು ಧಾರವಾಡ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರ ಕ್ಷೇತ್ರ. ಜಗದೀಶ್ ಶೆಟ್ಟರ್ ನಿಂತ್ಕೋತಾರ, ಏನಾಯ್ತದೆ? ಆದರೆ ಪ್ರಧಾನಿ ಮೋದಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರಲ್ಲಿ ಕನ್ನಡಿಗರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಬ್ಬರು. ಯಾವಾಗಲೂ ಅವ್ರು ಎಡದ ಕಡೆ ಬಲದ ಕಡೆ ಇದ್ದೇ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು. ಹೀಗಾಗಿ ಅಷ್ಟು ಸುಲಭವಾಗಿ, ಯಾಕೆಂದರೆ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಕೇವಲ ಕರ್ನಾಟಕದಲ್ಲೆಲ್ಲ ದೇಶದ ಮಟ್ಟದಲ್ಲಿ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅಷ್ಟು ಸುಲಭವಾಗಿ ಆ ಕ್ಷೇತ್ರವನ್ನು ಕಾಂಗ್ರೆಸ್ ಕಸಿದುಕೊಳ್ಳೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ. ಇನ್ನು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಮೊದಲ ಬಾರಿಗೆ ಸಂಸದರಾದರು. ಆದರೆ ಕ್ಷೇತ್ರ ಬಿ ಜೆ ಪಿ ಪರವಾಗಿದೆ.
1991 ಲೋಕಸಭಾ ಚುನಾವಣೆಯಿಂದ ಆರಂಭಗೊಂಡು 2019ರವರೆಗೆ ಬಿ ಜೆ ಪಿಯಲ್ಲಿ ಸತತವಾಗಿ ಗೆಲ್ತಾ ಬಂದಿದೆ. 91ರಲ್ಲಿ ಕೆ ವೆಂಕಟಗಿರಿಗೌಡ, 96ರಲ್ಲಿ ಅನಂತಕುಮಾರ್ ಇಲ್ಲಿ ಗೆಲುವು ಸಾಧಿಸಿದರು. 98ರಿಂದ 2014ವರೆಗೂ ಈ ಕ್ಷೇತ್ರ ಅನಂತಕುಮಾರ್ ಹಿಡಿತದಲ್ಲಿತ್ತು. ನಂತರದಲ್ಲಿ ತೇಜಸ್ವಿ ಸೂರ್ಯ. ಹೀಗಾಗಿ ಈ ಕ್ಷೇತ್ರದಲ್ಲಿ ಕೂಡ ಕಬ್ಜಾ ಮಾಡೋದು ಕಾಂಗ್ರೆಸ್ಗೆ ಅಷ್ಟು ಸುಲಭನಾ ಅಂತ. ಇನ್ನೊಂದು ಕಡೆ ಶಿವಮೊಗ್ಗ, BY ರಾಘವೇಂದ್ರ. ಸಾಕಷ್ಟು ನೋಡಿದೆ ಈ ಕ್ಷೇತ್ರ. ಬಂಗಾರಪ್ಪನವರೇ ಇಲ್ಲಿ 3 ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು, ಬಿ ಜೆ ಪಿಯಿಂದ, ಕಾಂಗ್ರೆಸ್ಸಿಂದ, ಸಮಾಜವಾದಿಯಿಂದ. ಈಗ ಆದರೆ ಸದ್ಯಕ್ಕೆ ಇದು BY ವಿಜಯೇಂದ್ರ ಅವರ ಸಹೋದರ BY ರಾಘವೇಂದ್ರ ಅವರ ಕೈಯಲ್ಲಿ ಇದೆ. ಹೀಗಾಗಿ ದೇಶದಲ್ಲೇ ಯುವ MP ಗಳಲ್ಲಿ ಹೆಸರನ್ನು ಮಾಡಿದವರು. ಏರ್ಪೋರ್ಟು ಮತ್ತು ಶಿವಮೊಗ್ಗಕ್ಕೆ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಎಲ್ಲಕ್ಕಿಂತ ಮುಖ್ಯವಾಗಿ BS ಯಡಿಯೂರಪ್ಪನವರ ಪುತ್ರ ಈ ಕ್ಷೇತ್ರಕ್ಕಾಗಿ ಏನು ಮಾಡುತ್ತೆ ಕಾಂಗ್ರೆಸ್ಸು ಅನ್ನೋ ಚರ್ಚೆಗಳು ಕೂಡ ಇದೆ. ಮೂಲಗಳ ಪ್ರಕಾರ ಕಾಂಗ್ರೆಸ್ಸಲ್ಲಿ ಏನೇನು ಆಗಬೇಕು ಬಂಗಾರಪ್ಪ ಅವರ ಕುಟುಂಬದಲ್ಲಿ ಅವೆಲ್ಲವೂ ಆದರೆ BJPಗೂ ಟಫ್ ಫೈಟ್ ಇದೆ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇನ್ನು 8ನೇ ಕ್ಷೇತ್ರ ಚಿಕ್ಕೋಡಿಲಿ ಏನು ಮಾಡಬೇಕು? 2009 ರಮೇಶ್ ಕತ್ತಿ, ಈಗಾಗಲೇ ಒಂದು ವಿಡಿಯೋ ನೋಡಿರ್ಬೋದು. ಕಾಂಗ್ರೆಸ್ಸಿಗೆ ರಮೇಶ್ ಕತ್ತಿ ಅವ್ರನ್ನ ಕರ್ಕೊಬಂದರೆ ಸ್ವಲ್ಪ ಫೈಟ್ ಬರುತ್ತೆ, ಜೊಲ್ಲೆ ಅವ್ರನ್ನ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲ್ಸೋಕ್ಕೆ ಅಂತ. ಬಟ್ ಇದು ಕೂಡ BJPಗೆ ಫೇವರ್ ಆಗಿರುವಂಥ ಕ್ಷೇತ್ರ. ವೀಕ್ಷಕರೇ, ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಕಷ್ಟವಾದ ಕ್ಷೇತ್ರಗಳು ಯಾವುದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.